ಪ್ರಾಧಿಕಾರ ರಚನೆಗೆ ನಾವು ವಿರೋಧ ಮಾಡಿದೀವಿ, ಹೇಳಿದೀವಿ. ಅದು ಸೂಕ್ತ ಅಲ್ಲ, ಮತ್ತೆ ನಮ್ಮ ಧಾರ್ಮಿಕ ಭಾವನೆಗೂ ಕೂಡ ಅದು ತಕ್ಕ ಅಲ್ಲ ಅಂತ ನಾವು ಹೇಳಿದ್ವಿ. ಈಗಾಗ್ಲೇ ನಮ್ಮ ತಾಯಿಯವರು ಸುಮಾರು ವರ್ಷದಿಂದ ಇದು ಹೋರಾಟ ಮಾಡ್ತೀವಿ. ತಂದೆಯವ್ರ ಟೈಮಿಂದ ಕೂಡ ಮುಸ್ರಾಗೆ ಸೇರಿರುವಂತ ಸಂದರ್ಭದಿಂದ ಇದು ಹೋರಾಟ ನಡೀತಾ ಬಂದಿದೆ. ಅದಿದ್ರು ಸಹ ಇವರು ಪ್ರಾಧಿಕಾರವನ್ನು ಸೃಷ್ಟಿ ಮಾಡಬೇಕು ಅಂತ ಹೊರಟಿದ್ರು. ಅದು ಸರಿ ಇಲ್ಲ ಎಂಬ ದೃಷ್ಟಿಯಲ್ಲಿ ನಾವಾಗ್ಲೇ ನಮ್ಮ ನಿಲುವನ್ನು ವ್ಯಕ್ತಪಡಿಸ್ತೀವಿ. ಗವರ್ನರ್ ದೃಷ್ಟಿಯಲ್ಲಿ ಅದು ಪ್ರಕ್ರಿಯೆಯಾಗಿ ಅವ್ರು ಏನ್ ಮಾಡ್ಬೇಕಾಗಿದೆ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ಏನ್ ಕ್ಲಾರಿಫಿಕೇಶನ್ಸ್ ಹೇಳಿದಾರೋ ಇಲ್ವೋ ನಮ್ಗೆ ಅರಿವು ಇಲ್ಲ. ಆದ್ರೆ ನಮ್ಮ ನಿಲುವಲ್ಲಿ ಯಾವುದೇ ರೀತಿಯ ಬದಲಾವಣೆ ಲೀಗಲ್ ಫೈಟ್ ಮುಂದುವರಿತಾ ಇದೆ. ಮುಂದುವರಿತಾ ಇದೆ. ಸ್ಟೇ ವೇಕೆಟ್ ಆಗಿರೋದು ಒಂದು ಕಾಲಕ್ಕೆ ತಿರ್ಗಾ ಬಂತು, ತಿರ್ಗಾ ಸ್ಟೇ ಹೋಯ್ತು. ಈಗ ಯಾವುದೇ ಕಾರಣಕ್ಕೂ ಕೂಡ ತಾಯಿಯ ಒಂದು ಏನು ಸಂಪತ್ತಿದೆ, ಯಾಕಂದ್ರೆ ನಮ್ಮ ಹಿಂದೂ ಒಂದು ದೃಷ್ಟಿಕೋನದಲ್ಲಿ ಒಂದು ದೇವಸ್ಥಾನ ಒಂದು ಜೀವಿತವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ. ಆ ನಿಟ್ಟಿನಲ್ಲಿ ತಾಯಿಯ ಒಂದು ಸಂಪತ್ತು ಇರ್ಬೋದು, ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲಾನು ಕೂಡ ತಾಯಿಯ ಜೊತೆಗೆ ಇರಬೇಕು ಅಂತ ಒಂದು ನಿರ್ಧಾರವನ್ನು ಅಥವಾ ಒಂದು ಆದೇಶವನ್ನು ಇವತ್ತು ಕೋರ್ಟ್ ನಿಂದ ಬಂದಿರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿ ಇದೆ. ಅದು ಅದಕ್ಕೆ ತಕ್ಕ ಇವತ್ತು ಮುಂದುವರಿತಾ ಇದೆ. ಪ್ರಾಧಿಕಾರ ಆಡಳಿತ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾ ಇದೆ, ಆದ್ರೆ ಅದು ಅಧಿಕೃತ ಆಗಿಲ್ಲ ಅಂತ ಇವತ್ತು ಬಹಳ ಸ್ಪಷ್ಟವಾಗಿದೆ. ಗವರ್ನರ್ ಕೂಡ ಇನ್ನು ಹಿಂದೆ ಕಳಿಸಿರ್ತಕ್ಕಂಥದ್ದು ಅದಕ್ಕೆ ಸಾಧ್ಯ. ಜಿಲ್ಲಾ ಸಂಘಟನೆ ಸಭೆ ಬಂದಾಗ ವಿಧಾನಸಭೆ ಮಾಜಿ ಶಾಸಕ ನಾಗೇಂದ್ರ ಈಗಾಗಲೇ ಅದು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಪಕ್ಷದ ದೃಷ್ಟಿಯಿಂದ ಪಕ್ಷದ ಅಭ್ಯರ್ಥಿಗೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲವನ್ನು ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಪ್ರಕಾರ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ನಂದೇ ಒಂದು ಉದಾಹರಣೆ ತಗೊಳ್ಳಿ. ಭವಿಷ್ಯದ ಒಂದು ಲೋಕಸಭಾ ಚುನಾವಣೆ ಆಗಿ ನಾವೆಲ್ಲರೂ ಆಕಾಂಕ್ಷಿಗಳು ಇರ್ತೀವಿ. ಅದೊಂದು ವ್ಯಕ್ತಪಡಿಸೋದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಆದ್ರೆ ಅಭ್ಯರ್ಥಿಗಳು ಆಯ್ಕೆ ಮಾಡೋದ್ ಪಕ್ಷ ಅದು ಯಾರೇ ಬಂದ್ರು ನಾವು ಅವ್ರ ಪರವಾಗಿ ನಿಂತು ಹೋರಾಟವನ್ನು ಮಾಡ್ತೀವಿ.